ವಂದೇ ಭಾರತ್ ಸ್ಲೀಪರ್ 73 ಗಂಟೆ ಪ್ರಯಾಣ ಇನ್ಮುಂದೆ ಕೇವಲ 16 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ನೀವು ಬೆಂಗಳೂರಿನಿಂದ ಮುಂಬೈಗೆ ರೈಲಿನಲ್ಲಿ ಹೋಗಬೇಕು ಅಂದುಕೊಂಡರೆ ಮೊದಲು ನೆನಪಾಗೋದು ಆ ಸುದೀರ್ಘವಾದ 24 ಗಂಟೆಗಳ ಪ್ರಯಾಣ. ಹೌದು, ಉದ್ಯಾನ ಎಕ್ಸ್ಪ್ರೆಸ್ ಅಥವಾ ಬೇರೆ ರೈಲುಗಳನ್ನು ಏರಿದರೆ ಒಂದು ಇಡೀ ಹಗಲು ಮತ್ತು ಒಂದು ಇಡೀ ರಾತ್ರಿ ನೀವು ರೈಲಿನಲ್ಲೇ ಕಳೆಯಬೇಕು. ವಿಮಾನದ ಟಿಕೆಟ್ ದರ ನೋಡಿದರೆ ಗಗನಕ್ಕೇರಿರುತ್ತೆ. ಇಂತಹ ಸಂದರ್ಭದಲ್ಲಿ ಉದ್ಯೋಗಸ್ಥರು, ಪ್ರವಾಸಿಗರು ಮತ್ತು ಉದ್ಯಮಿಗಳು ದಶಕಗಳಿಂದ ಒಂದು ಸೂಪರ್ ಫಾಸ್ಟ್ ರೈಲಿಗಾಗಿ ಕಾದು ಕುಳಿತಾ ಇದ್ರು. ಈಗ ಆ ಕಾಯುವಿಕೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಂಗಳ ಹಾಡಿದ್ದಾರೆ, ಶುಭ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ದೇಶದ ಅತ್ಯಂತ ಪ್ರತಿಷ್ಠಿತ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರಕ್ಕೆ ರೈಲ್ವೆ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇದು ಬರೀ ರೈಲ್ ಅಲ್ಲ, ಹಳಿಗಳ ಮೇಲೆ ಓಡಾಡುವಂತಹ ಐಷಾರಾಮಿ ಹೋಟೆಲ್ ಅಂತಾನೆ ಕರೆಯಬಹುದು. ಅಲ್ಲದೆ ಬೆಂಗಳೂರು ಮುಂಬೈ ನಡುವಿನ ಪ್ರಯಾಣ ಕೂಡ ತಗ್ಗಲಿದೆ. ಹಾಗಾದ್ರೆ ಈ ರೈಲು ಯಾವ ಮಾರ್ಗವಾಗಿ ಬರಲಿದೆ? ಟಿಕೆಟ್ ದರ ಎಷ್ಟಿರಬಹುದು? ಎಷ್ಟು ಗಂಟೆಯಲ್ಲಿ ನೀವು ಮುಂಬೈಯನ್ನು ತಲುಪಬಹುದು? ಸಂಚಾರ ಯಾವಾಗಿಂದ ಶುರುವಾಗುತ್ತೆ? ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಎಸ್, ಬೆಂಗಳೂರು ಹಾಗೂ ಮುಂಬೈ ಸೂಪರ್ ಫಾಸ್ಟ್ ರೈಲು ಬೇಕು ಅನ್ನೋದು ಬಹು ದಿನಗಳ ಕಾಲದ ಕನಸಾಗಿತ್ತು. ಪ್ರಯಾಣಿಕರು ಸುದೀರ್ಘವಾಗಿ ರೈಲ್ವೆ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ರು. ಈಗಿರುವ ರೈಲಿನ ಜರ್ನಿ ತುಂಬಾ ಲೇಟ್ ಆಗುತ್ತೆ, ಟೈಮ್ ಎಲ್ಲ ವೇಸ್ಟ್ ಆಗ್ತಾ ಇದೆ, ಹೀಗಾಗಿ ಸೂಪರ್ ಫಾಸ್ಟ್ ರೈಲು ಬಿಡುಗಡೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ರೈಲ್ವೆ ಇಲಾಖೆ ಈಗ ಪ್ರಯಾಣಿಕರ ಮನವಿಗೆ ಸ್ಪಂದಿಸಿ ಸೂಪರ್ ಫಾಸ್ಟ್ ರೈಲನ್ನು ಓಡಿಸಲು ಅನುಮತಿಯನ್ನ ಕೊಟ್ಟಿದೆ. ಪ್ರಯಾಣಿಕರ ಈ ಬೇಡಿಕೆ ಈಡೇರಿಸಲು ಬೆಂಗಳೂರು ಕೇಂದ್ರದ ಸಂಸದ ಪಿಸಿ ಮೋಹನ್ ಅವರ ಪ್ರಯತ್ನ ಇಲ್ಲಿ ದೊಡ್ಡದಿದೆ. ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರವೊಂದನ್ನು ಬರೆದು 2 ಮಹಾನಗರಗಳ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಆರಂಭಿಸುವಂತೆ ಒತ್ತಾಯಿಸಿದ್ರು. ಇದಕ್ಕೆ ಸಚಿವರು ಏಪ್ರಿಲ್ 5, 2026ರಂದು ಪತ್ರದ ಮೂಲಕವೇ ಮಂಜೂರಾತಿ ನೀಡಿರುವುದಾಗಿ ಕೂಡ ತಿಳಿಸಿದ್ದಾರೆ. ಕೆಎಸ್ಆರ್ ಬೆಂಗಳೂರು ಅಂದರೆ ಮೆಜೆಸ್ಟಿಕ್ ನಿಲ್ದಾಣದಿಂದ ಮುಂಬಯಿಯ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ ನಡುವೆ ಈ ರೈಲು ಸಂಚಾರವನ್ನು ಮಾಡಲಿದೆ. ಇದು ರಾಜ್ಯದ ಜನತೆಗೆ ಸಿಕ್ಕಂತಹ ಈ ವರ್ಷದ ಅತಿ ದೊಡ್ಡ ಕೊಡುಗೆ ಅಂತಾನೆ ಹೇಳಬಹುದು. ಈಗಾಗಲೇ ದೇಶದ ಕೆಲವು ಭಾಗಗಳಲ್ಲಿ ವಂದೇ ಭಾರತ್ ಸ್ಲೀಪರ್ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದ್ದು, ಈಗ ದಕ್ಷಿಣ ಭಾರತದ ಈ ಪ್ರಮುಖ ಹಾದಿಯಲ್ಲಿ ಇದು ಅಬ್ಬರಿಸಲು ಈಗ ಸಜ್ಜಾಗಿದೆ. ಸಮಯದ ಅಭಾವ ಉಳಿಸುತ್ತಾ ವಂದೇ ಭಾರತ್. ಪ್ರಸ್ತುತ ಬೆಂಗಳೂರು ಮತ್ತು ಮುಂಬೈ ನಡುವೆ ಪ್ರತಿದಿನ ಸಂಚರಿಸುವಂತಹ ಏಕೈಕ ರೈಲು ಅಂದರೆ ಅದು ಉದ್ಯಾನ ಎಕ್ಸ್ಪ್ರೆಸ್. ಕಳೆದ 2 ದಶಕಗಳಿಂದ ಈ ರೈಲು ಜನರ ಜೀವನಾಡಿಯಾಗಿದಂತೂ ನಿಜ. ಆದರೆ ಈ ರೈಲು ಬರೋಬ್ಬರಿ 33 ನಿಲ್ದಾಣಗಳಲ್ಲಿ ನಿಲ್ಲುತ್ತೆ. 1153 ಕಿಲೋಮೀಟರ್ ಕ್ರಮಿಸಲು ಇದು ಸುಮಾರು 23ರಿಂದ 24 ಗಂಟೆ ತೆಗೆದುಕೊಳ್ತಾ ಇದೆ. ಅಂದ್ರೆ ನಿಮ್ಮ ಒಂದು ಇಡೀ ದಿನ ರೈಲಿನಲ್ಲೇ ಕಳೆದು ಹೋಗುತ್ತೆ. ಆದರೆ ಸಾರಿಗೆ ತಜ್ಞರಾದ KN ಕೃಷ್ಣ ಪ್ರಸಾದ್ ಅವರ ಪ್ರಕಾರ ಈ ಬರುವಂತಹ ಹೊಸ ವಂದೇ ಭಾರತ್ ಸ್ಲೀಪರ್ ಪ್ರಯಾಣ ಸಮಯ 16 ಗಂಟೆಗಳನ್ನ ಮೀರಬಾರದು ಅಂತ ಹೇಳಿದ್ದಾರೆ. ಪ್ರಯಾಣಿಕರು ಒಂದು ವೇಳಾಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸಂಜೆ 5 ಗಂಟೆಗೆ ಬೆಂಗಳೂರಿನಿಂದ ಹೊರಟ್ರೆ ಮರುದಿನ ಬೆಳಗ್ಗೆ 9 ಗಂಟೆಗೆ ಮುಂಬೈಯನ್ನು ತಲುಪಬೇಕು. ಅದೇ ರೀತಿ ಮುಂಬೈನಿಂದ ಸಂಜೆ 5ಕ್ಕೆ ಹೊರಟು ರಾತ್ರಿ 8ಕ್ಕೆ ಪುಣೆಯನ್ನು ತಲುಪಿ ಮರುದಿನ ಬೆಳಗ್ಗೆ 9ಕ್ಕೆ ಬೆಂಗಳೂರು ತಲುಪುವಂತೆ ವೇಳಾಪಟ್ಟಿ ಇರಬೇಕು. ಇದರಿಂದ ಉದ್ಯೋಗಸ್ಥರಿಗೆ ಒಂದು ದಿನದ ಕೆಲಸ ವ್ಯರ್ಥ ಆಗಲ್ಲ ಅಂತಾನು ಕೂಡ ಹೇಳಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಜನತೆಯಿಂದ ಭಾರಿ ಬೇಡಿಕೆ, ಬೆಳಗಾವಿಗೂ ವಂದೇ ಭಾರತ್ ಭಾಗ್ಯ ಸಿಗುತ್ತಾ? ಇನ್ನು ವಂದೇ ಭಾರತ್ ಸ್ಲೀಪರ್ ಘೋಷಣೆಯಾದ ಬೆನ್ನಲ್ಲೇ ಈಗ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಅದೇನಪ್ಪಾ ಅಂದ್ರೆ ಈ ರೈಲು ಯಾವ ಮಾರ್ಗವಾಗಿ ಹೋಗಬೇಕು, ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಂಚಾರವನ್ನ ಮಾಡಿಕೊಂಡು ಮುಂಬೈಗೆ ಹೋಗಬೇಕು. ಜನರ ಬೇಡಿಕೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ಮಾರ್ಗ 1 ಹುಬ್ಬಳ್ಳಿ ಬೆಳಗಾವಿ. ಅಂದ್ರೆ ಈ ಹೊಸ ಸ್ಲೀಪರ್ ರೈಲು ಈ ಮಾರ್ಗವಾಗಿ ಹೋದರೆ ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಾದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಜನರಿಗೆ ಅನುಕೂಲವಾಗುತ್ತೆ. ಇದು ಬೆಂಗಳೂರು ಮುಂಬೈ ನಡುವಿನ ಸಾಂಪ್ರದಾಯಿಕ ಮತ್ತು ಅತಿ ಹೆಚ್ಚು ಜನಸಂದಣಿ ಇರುವಂತಹ ಮಾರ್ಗ. ಈ ಮಾರ್ಗವಾಗಿ ಓಡಾಡಬೇಕು ಅನ್ನೋದು ಜನರ ಆಸೆ ಮತ್ತು ಮನವಿ. ಮಾರ್ಗ 2 ಗುಂತ್ಕಲ್ ಕಲಬುರಗಿ. ಒಂದು ವೇಳೆ ಗುಂತ್ಕಲ್ ಮೂಲಕ ಕಲಬುರಗಿ, ಸೋಲಾಪುರ ಮಾರ್ಗವಾಗಿ ಹೋದರೆ ಈ ಭಾಗದ ಜನರಿಗೆ ಅನುಕೂಲವಾಗುತ್ತೆ ಅನ್ನೋದು ಇಲ್ಲಿ ಜನರ ಬೇಡಿಕೆ. ಎರಡೂ ಕಡೆಯ ಜನತೆ ಈ ರೈಲನ್ನು ತಮ್ಮ ನಗರಗಳ ಮೂಲಕ ಓಡಿಸುವಂತೆ ಈಗ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ರೈಲ್ವೆ ಮಂಡಳಿ ಯಾವ ಮಾರ್ಗಕ್ಕೆ ಅಸ್ತು ಅನ್ನುತ್ತೆ ಎಂಬುದನ್ನು ಕೂಡ ಇನ್ನೂ ಸಸ್ಪೆನ್ಸ್ ಆಗಿ ಇಟ್ಟಿದೆ. ಜನರ ಅನುಕೂಲ ನೋಡಿಕೊಂಡು ರೈಲ್ವೆ ಇಲಾಖೆ ಒಂದು ತೀರ್ಮಾನ ಮಾಡುತ್ತೆ. ಮುಂದೆ ನೋಡೋಣ ಯಾವ ಮಾರ್ಗಕ್ಕೆ ರೈಲ್ವೆ ಇಲಾಖೆ ಅಸ್ತು ಅನ್ನುತ್ತೆ ಅಂತ. ವಂದೇ ಭಾರತ್ ಸ್ಲೀಪರ್ ವೈಶಿಷ್ಟ್ಯಗಳು ಏನು? ಹಳಿಗಳ ಮೇಲೆ ಹಾರುವಂತಹ ಐಷಾರಾಮಿ ಅರಮನೆ.
ಇಲ್ಲಿಯವರೆಗೆ ನಾವು ನೋಡಿದ ವಂದೇ ಭಾರತ್ ರೈಲುಗಳು ಕೇವಲ ಕುಳಿತು ಪ್ರಯಾಣಿಸುವಂತಹ ಮಾದರಿಯಲ್ಲಿ ಇದ್ದವು. ಅವು ಹಗಲು ಹೊತ್ತಿನ ಪ್ರಯಾಣಕ್ಕೆ ಮಾತ್ರ ಸೂಕ್ತವಾಗಿತ್ತು. ಆದರೆ ಬೆಂಗಳೂರು ಮುಂಬೈ ನಡುವಿನ ದೂರ 1100 ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿದೆ. ಅಷ್ಟು ದೂರ ಕುಳಿತು ಹೋಗುವುದು ಕಷ್ಟ. ಅದಕ್ಕಾಗಿಯೇ ರೈಲ್ವೆ ಇಲಾಖೆ ವಂದೇ ಭಾರತ್ ಸ್ಲೀಪರ್ ಆವೃತ್ತಿಯನ್ನ ತರ್ತಾ ಇದೆ. ಇದರಲ್ಲಿರುವಂತಹ ಸೌಲಭ್ಯಗಳು ಎಂಥವರನ್ನು ಕೂಡ ಬೆರಗುಗೊಳಿಸ್ತಾ ಇದೆ. ಈಗಾಗಲೇ ನೀವು ವಂದೇ ಭಾರತ್ ಸ್ಲೀಪರ್ ಅಲ್ಲಿ ಪ್ರಯಾಣವನ್ನ ಮಾಡಿರ್ತೀರಿ. ಸೊ ಅಲ್ಲಿರುವಂತಹ ಸೌಲಭ್ಯಗಳು ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಸ್ಲೀಪರ್ ರೈಲ್ನಲ್ಲಿ ಬರ್ತ್ಗಳ ವಿನ್ಯಾಸ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದರಲ್ಲಿರುವಂತಹ ಬರ್ತ್ಗಳು ವಿಮಾನದ ಸೀಟುಗಳಿಗಿಂತಲೂ ಕೂಡ ಆರಾಮದಾಯಕವಾಗಿರುತ್ತೆ. ಎರ್ಗೋನಾಮಿಕ್ ವಿನ್ಯಾಸದ ಬೆಡ್ಗಳು ಬೆನ್ನು ನೋವು ಬರದಂತೆ ನೋಡಿಕೊಳ್ಳುತ್ತವೆ. ಇನ್ನು ಶಬ್ದ ಮಾಲಿನ್ಯ ರಹಿತ, ಅಂದ್ರೆ ರೈಲು ವೇಗವಾಗಿ ಓಡ್ತಾ ಇದ್ರೂ ಕೂಡ ಒಳಗೆ ಯಾವುದೇ ಶಬ್ದ ಕೇಳಿಸದಂತೆ ಸೌಂಡ್ ಪ್ರೂಫಿಂಗ್ ಮಾಡಲಾಗಿದೆ. ಅಂದ್ರೆ ಒಳಗಡೆ ಇರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯಂತಹ ಕಿರಿಕಿರಿಗಳು ಕೂಡ ಉಂಟಾಗಲ್ಲ. ಇನ್ನು ಆಧುನಿಕ ಶೌಚಾಲಯಗಳು, ಅಂದ್ರೆ ವ್ಯಾಕ್ಯೂಮ್ ಟಾಯ್ಲೆಟ್ ಮತ್ತು ಸೆನ್ಸರ್ ಆಧಾರಿತ ನಲ್ಲಿಗಳು ಇಲ್ಲಿ ಇರ್ತವೆ. ಕವಚ್ ತಂತ್ರಜ್ಞಾನದೊಂದಿಗೆ ಅಪಘಾತ ತಡೆಯುವಂತಹ ವ್ಯವಸ್ಥೆ ಮತ್ತು ಬೆಂಕಿ ಸುರಕ್ಷಿತ ಸಾಧನಗಳು ಕೂಡ ಇಲ್ಲಿ ಇರುತ್ತೆ. ಇನ್ನು ಆಹಾರ ವ್ಯವಸ್ಥೆ ಅಂತೂ ಉತ್ತಮವಾಗಿರುತ್ತೆ. 9.1 ಕೋಟಿ ಪ್ರಯಾಣಿಕರ ಮನ ಗೆದ್ದ ವಂದೇ ಭಾರತ್. ವೀಕ್ಷಕರೇ, ಭಾರತದಲ್ಲಿ ವಂದೇ ಭಾರತ್ ರೈಲುಗಳು ಬರೀ ಫ್ಯಾಷನ್ ಅಲ್ಲ, ಅವು ಇಂದು ಜನರ ನೆಚ್ಚಿನ ಸಾರಿಗೆಯಾಗಿದೆ. ಜನರ ಮನಸ್ಸನ್ನ ಗೆದ್ದಿದೆ. 2019 ಫೆಬ್ರವರಿಯಲ್ಲಿ ದೆಹಲಿ ವಾರಣಾಸಿ ನಡುವೆ ಮೊದಲ ರೈಲು ಓಡಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಈ ರೈಲುಗಳು 1 ಲಕ್ಷ ಟ್ರಿಪ್ಗಳನ್ನು ಪೂರೈಸಿದ್ದು ಬರೋಬ್ಬರಿ 9.1 ಕೋಟಿ ಪ್ರಯಾಣಿಕರು ಇದರಲ್ಲಿ ಸಂಚಾರವನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಆರಂಭವಾದ ಕಮಾಕ್ಯೂ ಹೌರಾ ವಂದೇ ಭಾರತ್ ಸ್ಲೀಪರ್ ರೈಲು ಕೇವಲ 3 ತಿಂಗಳಲ್ಲಿ 100% ಆಕ್ಯುಪೆನ್ಸಿಯನ್ನ ಕಂಡಿದೆ. ಅಂದ್ರೆ ಈ ರೈಲುಗಳಲ್ಲಿ ಒಂದೇ ಒಂದು ಸೀಟು ಕೂಡ ಖಾಲಿ ಇರುವುದಿಲ್ಲ. ಇದೇ ವಿಶ್ವಾಸದ ಮೇಲೆ ಕೇಂದ್ರ ಸರ್ಕಾರ ಈಗ 2026 ಡಿಸೆಂಬರ್ ವೇಳೆಗೆ ದೇಶಾದ್ಯಂತ 12 ಹೊಸ ಸ್ಲೀಪರ್ ರೇಕ್ಗಳನ್ನು ಬಿಡುಗಡೆ ಮಾಡಲು ಪ್ಲಾನ್ ಮಾಡಿಕೊಂಡಿದೆ. ಅದರಲ್ಲಿ ಬೆಂಗಳೂರು ಮುಂಬೈ ರೈಲು ಪ್ರಮುಖವಾಗಿದೆ. ಶೀಘ್ರದಲ್ಲೇ ಟೈಮ್ ಟೇಬಲ್ ಬಿಡುಗಡೆ. ವಂದೇ ಭಾರತ್ ಅಂದ್ರೆ ಅದು ಪ್ರೀಮಿಯಂ ಸರ್ವಿಸ್. ಹೀಗಾಗಿ ಇದರ ದರ ಸಾಮಾನ್ಯ ಎಕ್ಸ್ಪ್ರೆಸ್ ರೈಲುಗಳಿಗಿಂತ 20% 30% ಹೆಚ್ಚಿರಬಹುದು ಅಂತ ಹೇಳಲಾಗ್ತಿದೆ. ಆದರೆ ವಿಮಾನದ ಟಿಕೆಟ್ಗೆ ಹೋಲಿಸಿದರೆ ಇದು ಖಂಡಿತವಾಗಿ ಕೂಡ ಅಗ್ಗವಾಗಿರಲಿದೆ, ಅಂದ್ರೆ ಕಡಿಮೆ ಆಗಿರಲಿದೆ. ಅಲ್ಲದೆ ರೈಲ್ವೆ ಮಂಡಳಿಯು ಈ ರೈಲಿನ ಅಧಿಕೃತ ವೇಳಾಪಟ್ಟಿಯನ್ನ ಶೀಘ್ರದಲ್ಲೇ ಪ್ರಕಟಿಸಬಹುದು. ಬಹುತೇಕ ಇದು ವಾರದಲ್ಲಿ 2 ಅಥವಾ 3 ದಿನ ಸಂಚರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಪ್ರಯಾಣಿಕರು ಮಾತ್ರ ಇದು ದೈನಂದಿನ ರೈಲಾಗಲಿ ಅಂತ ಆಶಿಸ್ತಾ ಇದ್ದಾರೆ. ಅಂದ್ರೆ ದಿನ ಓಡಾಡಲಿ, ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಪ್ರಯಾಣಿಕರ ಬೇಡಿಕೆ. ಒಟ್ಟಿನಲ್ಲಿ ಬೆಂಗಳೂರು ಮತ್ತು ಮುಂಬೈ ನಡುವಿನ ಈ ಹೊಸ ವಂದೇ ಭಾರತ್ ಸ್ಲೀಪರ್ ರೈಲು ಕೇವಲ ಪ್ರಯಾಣವಲ್ಲ, ಅದೊಂದು ಅದ್ಭುತ ಅನುಭವ. ದಶಕಗಳ ಕಾಲದ 24 ಗಂಟೆಗಳ ಸುದೀರ್ಘ ಪ್ರಯಾಣಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ. ಕೇವಲ 16 ಗಂಟೆಗಳಲ್ಲಿ ಗುರಿ ತಲುಪಿಸುವ ಈ ರೈಲು ಸಮಯದ ಉಳಿತಾಯದ ಜೊತೆಗೆ ಐಷಾರಾಮಿ ಸೌಲಭ್ಯಗಳನ್ನು ನಿಮಗೆ ನೀಡಲಿದೆ. ಇದು ಉದ್ಯೋಗಸ್ಥರಿಗೆ, ಪ್ರವಾಸಿಗರಿಗೆ ಮತ್ತು ಉದ್ಯಮಿಗಳಿಗೆ ವರದಾನ ಅಂತಾನೆ ಹೇಳಬಹುದು. ಮಾರ್ಗ ಯಾವುದಾದರೂ ಸರಿ, ಈ ವೇಗದ ರೈಲು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ನಡುವಿನ ಪ್ರಬಲ ಆರ್ಥಿಕ ಕೊಂಡಿಯಾಗಿ ಕೆಲಸವನ್ನ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರೈಲ್ವೆ ಮಂಡಳಿಯು ಶೀಘ್ರದಲ್ಲೇ ಅಧಿಕೃತ ವೇಳಾಪಟ್ಟಿ ಬಿಡುಗಡೆ ಮಾಡಲಿದ್ದು, ಎಲ್ಲರ ಕಣ್ಣು ಈಗ ಹಳಿಗಳ ಮೇಲೆ ಅಬ್ಬರಿಸಲಿರುವಂತಹ ಈ ವಂದೇ ಭಾರತ್ ಸ್ಲೀಪರ್ ಮೇಲೆ ನೆಟ್ಟಿದೆ. ಈ ರೈಲು ಯಾವ ಮಾರ್ಗದಲ್ಲಿ ಸಂಚರಿಸಿದರೆ ಅತಿ ಹೆಚ್ಚು ಜನರಿಗೆ ಅನುಕೂಲವಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ